ಮೂಡಾ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಕೊಂಡಿರುವ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತಾ ಅಂತ ಹೇಳಿ ಲೋಕಾಯುಕ್ತ ಆಯ್ತು. ಈಗ ಸಿಎಂಗೆ ಇಡಿ ಟೆನ್ಷನ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿಗೆ ಈಗಾಗಲೇ ಮೇಲ್ ಮೂಲಕ ದೂರು ರವಾನೆಯಾಗಿದೆ. ಮೂಡಾ ಹಗರಣದ ಸಂಬಂಧ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ಕೊಟ್ಟಿದ್ದಾರೆ. ಇಮೇಲ್ ಮೂಲಕ ಇಡಿಗೆ ದೂರನ್ನ ಸಲ್ಲಿಸಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ನಾಳೆ ಮತ್ತು ಖುದ್ದು ಇಡಿ ಕಚೇರಿಗೆ ತೆರಳಿ ದೂರನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಮೂಡಾದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ ಅಂತ ಹೇಳಿ ದೂರನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಲೋಕಾಯುಕ್ತ ಟೆನ್ಷನ್ ನಡುವೆ ಸಿಎಂಗೆ ಈಗ ಜಾರಿ ನಿರ್ದೇಶನಾಲಯದ ಟೆನ್ಷನ್ ಶುರುವಾದಂತೆ ಕಾಣಿಸ್ತಾ ಇದೆ. ಯಾವಾಗ ಇಡಿ ಎಂಟ್ರಿ ಆಗುತ್ತೆ? ಅಕ್ರಮ ಹಣ ವರ್ಗಾವಣೆ ಆದಾಗ, ಮನಿ ಲ್ಯಾಂಡ್ರಿಂಗ್ ಆದಾಗ ಇಡಿ ಎಂಟ್ರಿ ಆಗುತ್ತೆ. ಈಗ ಸ್ನೇಹಮಯಿ ಕೃಷ್ಣ ಅವರು ಇಡಿಗೆ ಒಂದು ದೂರನ್ನ ಕಟ್ಟಿದ್ದಾರೆ ಮೇಲ್ ಮೂಲಕ. ಅದರ ಪ್ರತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಮೂಡಾದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ, ಅಕ್ರಮ ಹಣ ವರ್ಗಾವಣೆಯಾಗಿದೆ, ಸೂಕ್ತ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ನಾಳೆ ಖುದ್ದು ಕಚೇರಿಗೆ ಹೋಗಿ ಮತ್ತೊಂದು ದೂರನ್ನ ಸಲ್ಲಿಸಲಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಈ ದೂರು ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಸಂಕಷ್ಟವನ್ನು ತಂದೊಡ್ಡುತ್ತಾ ಅನ್ನುವಂತಹ ಪ್ರಶ್ನೆ. ಅವ್ರಿಗೆ ಮೂಡಾ ಪ್ರಕರಣ ಮತ್ತೊಂದಿಷ್ಟು ಸಂಕಷ್ಟವನ್ನ ತಂದಿಡುವಂತಹ ಸ್ಥಿತಿ ಬಂದಿದೆ. ಕಾರಣ ಈಗ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಈಗ ಪತ್ರವನ್ನು ಬರೆದಿದ್ದಾರೆ. ಅಂದರೆ ಇಡಿ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗಬೇಕು, ಇಡಿ ಅವರು ಈ ಪ್ರಕರಣದಲ್ಲಿ ತನಿಖೆ ಮಾಡಬೇಕೆನ್ನುವಂತಹ ದೂರನ್ನು ಕೂಡ ಈಗ ಸಲ್ಲಿಸಿರುವಂಥದ್ದು. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಯಾವ ಕಾರಣಕ್ಕೋಸ್ಕರವಾಗಿ ಇಡಿ ಈ ಕೇಸಲ್ಲಿ ಎಂಟ್ರಿ ಆಗಬೇಕು ಅನ್ನುವಂಥದ್ದು? ಸರ್, ಇಲ್ಲಿ 50-50 ಅನುಪಾತ ವಿಚಾರದಲ್ಲಿ ಸಾವಿರಾರು ನಿವೇಶನಗಳ ಅವ್ಯವಹಾರ ನಡೆದಿದೆ. ಅಂದರೆ ಸಾವಿರಾರು ಕೋಟಿಗಳ ಅವ್ಯವಹಾರ ನಡೆದಿದೆ. ಅಂದರೆ ನಿವೇಶನ ರೂಪದಲ್ಲಿ ನಡೆದಿದೆ. ಹಾಗಾಗಿ ಇದರಲ್ಲಿ ಜಾರಿ ನಿರ್ದೇಶನ ಕೂಡ ತನಿಖೆ ಮಾಡೋದು ಸೂಕ್ತ ಅಂದ್ಕೊಂಡು ಬಂದಿರೋದ್ರಿಂದ ಅದ್ರ ಬಗ್ಗೆ ನಾವು ದೂರನ್ನು ಕೊಟ್ಟಿದ್ದೀವಿ. ಅಂದರೆ ಪರ್ಟಿಕ್ಯುಲರ್ಲಿ ನೀವೀಗ CM ಅವರ ಸೈಟ್ಗಳಿಗೆ ಸಂಬಂಧಪಟ್ಟಂಥ ಇಡಿನ ಇದು ಹೇಗೆ? ಸರ್, ಇಲ್ಲಿ ನಾನು ಪ್ರತಿಯೊಂದು ಅರ್ಜಿಲೂ ಕೂಡ CM ಅವರ ಏನು ಪ್ರಕರಣ ಇದೆ ಅದನ್ನು ಉದಾಹರಣೆಗೆ ಇಟ್ಕೊಂಡು ಅಲ್ಲಿ ನಡೆದಿರೋ ಸಮಗ್ರ ಅಕ್ರಮಗಳ ಬಗ್ಗೆ ತನಿಖೆ, ಅಲ್ಲಿ ನಡೆದಿರೋ ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಅಲ್ಲೇನು 50-50 ಅನುಪಾತ ನಿವೇಶನ ಸಂಬಂಧಪಟ್ಟಾಗಿ ಸಾವಿರಾರು ಕೋಟಿಗಳ ಅವ್ಯವಹಾರ ನಡೆದಿದೆ, ಅದೆಲ್ಲ ಸಮಗ್ರ ತನಿಖೆ ನಡೆಸಬೇಕು ಅನ್ನೋದೇ ಕಾರಣದಿಂದ ನಾನು ಇಡಿಗೆ ಅರ್ಜಿಯನ್ನು ಕೊಟ್ಟಿದ್ದೀನಿ. ಅಲ್ಲ, ಈಗ ನೀವು ಇಡಿಯಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು ಪ್ರಮುಖವಾಗಿ ಸಿದ್ದರಾಮಯ್ಯನವರ ಕೇಸ್ ಮಾತ್ರ, ಅಥವಾ ಇಡಿ ದೂನಲ್ಲಿ ಏನೇನು ಪ್ರಮುಖವಾದಂಥ ಅಂಶಗಳನ್ನು ಪ್ರಸ್ತಾಪ? ಸರ್, ನಾನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿರೋಂಥ ಅರ್ಜಿ, ಖಾಸಗಿ ಅರ್ಜಿಲೂ ಕೂಡ ಎಲ್ಲ ಅರ್ಜಿಲೂ ಕೂಡ ಸಿದ್ದರಾಮಯ್ಯವ್ರ ಪ್ರಕರಣನ ಉದಾಹರಣೆಗೆ ಇಟ್ಕೊಂಡೆ ಅಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೀತಕ್ಕಂಥ ಎಲ್ಲ ವ್ಯವಹಾರಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅನ್ನೋದೇ ಅನ್ನೋ ಮನವಿಯನ್ನು ಮಾಡ್ಕೊಂಡಿದೆ. ಅಂದರೆ ಈಗ ಲೋಕಾಯುಕ್ತ ತನಿಖೆ ಇದೆ, ಮತ್ತೊಂದು ಕಡೆಯಲ್ಲಿ ಜಸ್ಟಿಸ್ ದೇಸಾಯಿ ಅವರ ತನಿಖೆ ಇದೆ, ಅದರ ನಡುವೆ ಇಡಿ ತನಿಖೆನೂ ಆಗಬೇಕು. ಅದು ಹೆಂಗೆ ಇದು? ಸರ್, ಮಾನ್ಯ ನಿವೃತ್ತ ನ್ಯಾಯಮೂರ್ತಿಗಳ ದೇಸಾಯಿ ಅವರು ತನಿಖೆ ಮಾಡ್ತಾರಲ್ಲ ಸರ್, ವಿಚಾರಣೆ ಮಾಡ್ತಾರೆ. ಸೊ ವಿಚಾರಣೆಗೂ ತನಿಖೆಗೂ ಭಾಳ ವ್ಯತ್ಯಾಸ ಇದೆ. ಅವರು ಅಲ್ಲಿ ಅಕ್ರಮ ನಡೆದಿದೆಯಾ ಇಲ್ವಾ, ಅಕ್ರಮ ನಡೆದಿದೆ ಯಾವ ರೀತಿ ನಡೆದಿದೆ, ಸೊ ಯಾರನ್ನೆಲ್ಲ ಆರೋಪಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರದ್ದೊಂದು ವಿಚಾರಣೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡೋದಷ್ಟೇ ಅವ್ರ ಕೆಲಸ. ಈ CBIನವರು ಅಲ್ಲಿ ಯಾವ ರೀತಿ ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿ, ಸೊ ಯಾರ್ಯಾರು ಅಲ್ಲಿ ಆರೋಪಿಗಳಾಗ್ತಾರೆ, ಯಾರ್ಯಾರಿಗೆ ಯಾವ್ಯಾವ ರೀತಿಯ ಶಿಕ್ಷೆ ಕೊಡಿಸ್ಬೇಕು, ಅದಕ್ಕೆ ಪೂರಕವಾಗಿ ಯಾವ ಸಾಕ್ಷಿಗಳನ್ನು ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ CBIನ ತನಿಖೆ ಮಾಡಿದ್ರೆ